ನನ್ನ ಹೆಸರು ಪ್ರಮೋದ್. ಇಂದು ನನ್ನ ಮದುವೆಯ ಮೊದಲ ರಾತ್ರಿ. ರಾತ್ರಿಯಲ್ಲಿ ಎಲ್ಲರಿಗೂ ಉತ್ಸಾಹ ಇರುತ್ತದೆ ಅಲ್ವಾ? ಅದೇ ರೀತಿ ನನಗೂ ತುಂಬಾ ಉತ್ಸಾಹ ಇತ್ತು. ಏನಾಗುತ್ತೆ ಹೇಗಾಗುತ್ತೆ ಅಂತ ಮನಸ್ಸಿನಲ್ಲಿ ಬಹಳ ಚಿಂತೆಗಳು ಓಡಾಡುತ್ತಿದ್ವು. ಸಂಜೆ 6 ಗಂಟೆಯಾಗಿತ್ತು. ಇಂದು ಮೊದಲ ಬಾರಿಗೆ ನಾನು ಮತ್ತು ನನ್ನ ಹೆಂಡತಿ ಒಟ್ಟಿಗೆ ಇರಲಿದ್ದೆವು. ಮದುವೆಗೆ ಬಂದಿದ್ದ ಎಲ್ಲ ಅತಿಥಿಗಳು ಹೋಗಿದ್ದರು, ಕೆಲವೇ ಅತಿಥಿಗಳು ಉಳಿದಿದ್ದರು. ಆದರೆ ಮನೆಯಲ್ಲಿ 2-3 ಕೊಠಡಿಗಳಿದ್ದ ಕಾರಣ ನಮಗಾಗಿ ಮನೆಯವರು ಒಂದು ಪ್ರತ್ಯೇಕ ಕೋಣೆಯ ವ್ಯವಸ್ಥೆ ಮಾಡಿದ್ದರು. ರಾತ್ರಿ 8 ಗಂಟೆ ಮುಗಿಯುವ ಹೊತ್ತಿಗೆ ಎಲ್ಲರೂ ಊಟ ಮುಗಿಸಿದರು. ಸ್ವಲ್ಪ ಗೆಳೆಯರ ಜೊತೆ ಮಾತನಾಡಲು ಹೊರಗಡೆ ಹೋದೆ. ರಾತ್ರಿ 10 ಗಂಟೆಯಾಗಿತ್ತು. ಹಾಗೆಯೇ ಉತ್ಸುಕತೆ ಇತ್ತು. ನಂತರ ನನ್ನ ರೂಮಿನ ಬಳಿ ಬಂದೆ. ರೂಮಿನ ಬಾಗಿಲು ಅರ್ಧ ತೆರೆದಿತ್ತು, ಅರ್ಧ ಮುಚ್ಚಿತ್ತು. ನಾನು ಒಳಗೆ ಹೋಗಿ ನೋಡಿದೆ. ನನ್ನ ಹೆಂಡತಿ ಉಮಾ ಹಾಸಿಗೆ ಮೇಲೆ ನಿದ್ದೆ ಮಾಡುತ್ತಿದ್ದಳು. ನಾನು ಬಾಗಿಲನ್ನು ಒಳಗಿನಿಂದ ಮುಚ್ಚಿ ಮೆಲ್ಲನೆ ಹೋಗಿ ಹಾಸಿಗೆಯ ಮೇಲೆ ಕುಳಿತೆ. ನನಗೆ ಗೊತ್ತಿತ್ತು ಉಮಾ ನಿಜವಾಗಿಯೂ ನಿದ್ದೆ ಮಾಡುತ್ತಿಲ್ಲ, ಹಾಸಿಗೆಯ ಮೇಲೆ ಉರುಳಾಡುತ್ತಿದ್ದಾಳೆ ಅಂತ. ಕೆಲವು ನಿಮಿಷಗಳ ಕಾಲ ನಾನು ಮೌನವಾಗಿ ಕುಳಿತೆ. ಉಮಾ ಎದ್ದು ಕುಳಿತುಕೊಳ್ಳುತ್ತಾಳೆ ಅಂತ ನನಗೆ ಅನಿಸಿತು. 5 ನಿಮಿಷಗಳ ಕಾಲ ನಾನು ಅದೇ ರೀತಿ ಕುಳಿತೆ, ಆದರೆ ಅವಳು ಏನೂ ಹೇಳಲಿಲ್ಲ. ನಾನು ಅವಳಿಗೆ ಕರೆದೆ, ಉಮಾ ಉಮಾ, ಆದರೆ ಅವಳು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ಈಗ ಅವಳು ನಿಜವಾಗಿಯೂ ನಿದ್ದೆ ಮಾಡುತ್ತಿದ್ದಾಳೆ ಅಂತ ನನಗೆ ಅರ್ಥವಾಯಿತು. ಮದುವೆಯ ಓಡಾಟದಲ್ಲಿ ಅವಳು 2-3 ದಿನ ಸರಿಯಾಗಿ ನಿದ್ದೆ ಮಾಡಿರಲಿಲ್ಲ. ಹಾಗಾಗಿ ಅವಳಿಗೆ ಬೇಗನೆ ನಿದ್ದೆ ಬಂದಿರಬಹುದು ಅಂತ ಯೋಚಿಸಿ ನನ್ನನ್ನು ನಾನೇ ಸಮಾಧಾನಪಡಿಸಿಕೊಂಡೆ. ಈಗ ನಾನು ನನ್ನನ್ನೇ ದೂಷಿಸಲು ಆರಂಭಿಸಿದೆ. ಯಾಕೆ ಹೊರಗೆ ಹೋದೆ? ಹೊರಗೆ ಹೋಗದಿದ್ದರೆ ಅವಳು ನಿದ್ದೆ ಮಾಡುತ್ತಿರಲಿಲ್ಲ. ಇದು ನನ್ನ ತಪ್ಪು ಅಂತ ಮನಸ್ಸಿನಲ್ಲಿ ಯೋಚಿಸಿದೆ. ನಂತರ ನಾನು ಅವಳ ಪಕ್ಕದಲ್ಲಿ ಮಲಗಿದೆ. ದಣಿದಿದ್ದರಿಂದ ನನಗೂ ನಿದ್ದೆ ಆವರಿಸಿತು. ಮರುದಿನ ಬೆಳಗ್ಗೆ ಎದ್ದಾಗ ನೋಡಿದರೆ ಉಮಾ ಪಕ್ಕದಲ್ಲಿ ಇರಲಿಲ್ಲ. ಗಡಿಯಾರ ನೋಡಿದಾಗ ಬೆಳಗ್ಗೆ 7 ಗಂಟೆಯಾಗಿತ್ತು. ನನ್ನ ದೇಹ ಮತ್ತು ಕಣ್ಣುಗಳಲ್ಲಿ ಇನ್ನೂ ನಿದ್ರೆ ಇತ್ತು. ಹಾಗಾಗಿ ನಾನು ಮತ್ತೆ ಮಲಗಿದೆ. ಈಗ ಎದ್ದಾಗ ಬೆಳಗ್ಗೆ 9 ಗಂಟೆಯಾಗಿತ್ತು. ಉಮಾ ನನ್ನನ್ನು ಎಬ್ಬಿಸಲು ಬಂದಿದ್ದಳು. ಅವಳು ನನ್ನನ್ನು ಅಲುಗಾಡಿಸಿ ಎಬ್ಬಿಸಿದಳು. ನಾನು ಅವಳ ಮುಖ ನೋಡಿದೆ. ರಾತ್ರಿ ತಡವಾಗಿ ಬಂದಿದ್ದಕ್ಕೆ ಅವಳಿಗೆ ಕ್ಷಮೆ ಕೇಳಬೇಕೆಂದು ಅನಿಸಿತು. ಆದರೆ ಅವಳು ನನ್ನನ್ನು ಎಬ್ಬಿಸಿ ಒಂದು ಕ್ಷಣ ಕೂಡ ನಿಲ್ಲದೆ ಹೊರಟು ಹೋದಳು. ನಾನು ಈಗ ಎದ್ದು ನೇರವಾಗಿ ಬಾತ್ರೂಂಗೆ ಸ್ನಾನ ಮಾಡಲು ಹೋದೆ. ನಂತರ ಉಮಾ ನನಗೆ ತಿನ್ನಲು ದೋಸೆ ತಂದಳು. ಮೊದಲ ಬಾರಿಗೆ ಹೆಂಡತಿಯ ಕೈಯಿಂದ ಮಾಡಿದ ತಿಂಡಿ ತುಂಬಾ ರುಚಿಕರವಾಗಿತ್ತು. ಒಂದು ದೋಸೆ ತಿಂದ ನಂತರ ಇನ್ನೊಂದು ದೋಸೆ ಕೇಳಿದೆ. ಉಮಾ ಅಡುಗೆ ಮನೆಯಲ್ಲಿ ಇದ್ದಳು. ನಾನು ಜೋರಾಗಿ ಉಮಾ ಇನ್ನೊಂದು ದೋಸೆ ಕೊಡು ಎಂದಾಗ ಅವಳು ಅಲ್ಲಿಂದಲೇ ಎತರುತ್ತೇನೆ ಎಂದು ಹೇಳಿದಳು. ಕೆಲವು ಸಮಯದ ನಂತರ ನನಗೆ ಬಿಸಿ ಬಿಸಿ ದೋಸೆ ತಂದಳು. ದಿನವಿಡೀ ನಮ್ಮ ನಡುವೆ ಹೆಚ್ಚು ಮಾತುಕತೆ ಇರಲಿಲ್ಲ. ಸಂಜೆ ಊಟ ಮಾಡುವಾಗಲೂ ಅವಳು ನನ್ನ ಕಡೆ ಹೆಚ್ಚು ನೋಡಲಿಲ್ಲ. ಮದುವೆಯಾಗುವ ಮೊದಲು ನಾವು ಅಷ್ಟಾಗಿ ಫೋನ್ನಲ್ಲಿ ಮಾತಾಡುತ್ತಿರಲಿಲ್ಲ. ಹಾಗಾಗಿ ನಮ್ಮ ಪರಿಚಯವು ಹೆಚ್ಚಾಗಿರಲಿಲ್ಲ. ಆದರೆ ಇಂದು ರಾತ್ರಿ ನಾನು ಎಲ್ಲಿಗೂ ಹೊರಗೆ ಹೋಗಬಾರದು ಅಂತ ನಿರ್ಧರಿಸಿದೆ. ಸಂಜೆ 9 ಗಂಟೆಗೆ ಎಲ್ಲರೂ ಊಟ ಮಾಡಿದರು. ನಾನು ಒಬ್ಬನೇ ಮಗನಾದ್ದರಿಂದ ಮನೆಯಲ್ಲಿ ಅಮ್ಮ, ಅಪ್ಪ, ನಾನು ಮತ್ತು ಉಮಾ ಇದ್ದೆವು. ಅಷ್ಟರಲ್ಲಿ ಅಮ್ಮ, ಅಯ್ಯೋ ನನಗೆ ತಲೆನೋವು ಬರುತ್ತಿದೆ, ಔಷಧ ತಂದು ಕೊಡುತ್ತೀಯಾ ಎಂದರು. ಸರಿ ಅಮ್ಮ, ತಂದು ಕೊಡುತ್ತೇನೆ ಅಂತ ಹೇಳಿ ನಾನು ಮೆಡಿಕಲ್ಗೆ ಹೋದೆ. ಔಷಧ ತಂದು ಮನೆಗೆ ಬರಲು 1 ಗಂಟೆ ಆಯಿತು. ಅಲ್ಲಿ ನೋಡಿದರೆ ಉಮಾ ಮಲಗಿದ್ದಳು. ಇಂದು ಕೂಡ ನಾನು ತಡವಾಗಿ ರೂಮಿಗೆ ಬಂದೆ. ಉಮಾ ಮಲಗಿದ್ದಳು. ನಾನು ಮೃದುವಾಗಿ ಅವಳ ಭುಜದ ಮೇಲೆ ಕೈ ಇಟ್ಟು ಅಲುಗಾಡಿಸಿದೆ. ಆದರೆ ಅವಳು ಅಲುಗಾಡಲಿಲ್ಲ. ಇಂದು ಕೂಡ ನನ್ನ ಪಾಲಿಗೆ ನಿರಾಶೆಯೇ ಬಂತು. ಮರುದಿನ ಬೆಳಿಗ್ಗೆ ನಾನು ಎದ್ದಾಗ ಉಮಾ ನನಗಿಂತ ಮೊದಲೇ ಎದ್ದು ಹೋಗಿದ್ದಳು. ಉಮಾ ಮನೆಯ ಕೆಲಸಗಳನ್ನು ತುಂಬಾ ಚುರುಕಾಗಿ ಮಾಡುತ್ತಿದ್ದಳು. ಹಾಗಾಗಿ ಅಮ್ಮ ಅವಳನ್ನು ತುಂಬಾ ಮೆಚ್ಚುತ್ತಿದ್ದಳು. ಆದರೆ 3ನೇ ದಿನ ನಾನು ನಿರ್ಧರಿಸಿದೆ, ಏನೇ ಆಗಲಿ ಉಮಾ ಮಲಗುವ ಮುಂಚೆ ನಾನು ಅವಳನ್ನು ಭೇಟಿಯಾಗಬೇಕು. ಆದ್ದರಿಂದ ಊಟವಾದ ನಂತರ ಉಮಾ ಬರುವ ಮುಂಚೆ ನಾನು ಕೋಣೆಯಲ್ಲಿ ಕುಳಿತೆ. ಎಲ್ಲಾ ಕೆಲಸ ಮುಗಿಸಿ ಉಮಾ ರಾತ್ರಿ 9 ಗಂಟೆಗೆ ಕೋಣೆಗೆ ಬಂದಳು. ಅವಳನ್ನು ನೋಡುತ್ತಿದ್ದಂತೆ ನನ್ನ ಎದೆಯಲ್ಲಿ ಹೃದಯ ಬಡಿತ ಹೆಚ್ಚಾಯಿತು. ಉಮಾ ತುಂಬಾ ಸುಂದರಿಯಾಗಿದ್ದಳು. ಕಪ್ಪು ಕಣ್ಣುಗಳು, ಉದ್ದವಾದ ರೇಷ್ಮೆಯಂತಹ ಕೂದಲು ಮತ್ತು ಆಕರ್ಷಕ ದೇಹ. ಪರಿಪೂರ್ಣವಾದ ಸುಂದರವಾದ ಹೆಂಡತಿ ನನಗೆ ಸಿಕ್ಕಿದ್ದಳು. ಆ ದಿನ ಅವಳು ಹಳದಿ ಸೀರೆ ಮತ್ತು ಹಸಿರು ಬ್ಲೌಸ್ ಧರಿಸಿದ್ದಳು. ಅವಳು ಕೋಣೆಗೆ ಬಂದಾಗ ನನ್ನ ಕಡೆ ನೋಡಿ ಲೈಟ್ ಆಫ್ ಮಾಡೋಣವೇ ಎಂದು ಕೇಳಿದಳು.
ನಾನು ತಲೆ ಅಲ್ಲಾಡಿಸಿದೆ. ಅವಳು ಲೈಟ್ ಆಫ್ ಮಾಡಿ ನೈಟ್ ಲ್ಯಾಂಪ್ ಹಚ್ಚಿದಳು. ನೈಟ್ ಲ್ಯಾಂಪ್ನ ಮಸುಕಾದ ಬೆಳಕು ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸಿತು. ಆ ನೀಲಿ ಬೆಳಕಿನಲ್ಲಿ ಅವಳು ಒಬ್ಬ ಅಪ್ಸರೆಯಂತೆ ಕಾಣುತ್ತಿದ್ದಳು. ಆ ಕ್ಷಣ ನನಗೆ ಅವಳನ್ನು ಎತ್ತಿಕೊಂಡು ತಬ್ಬಿಕೊಳ್ಳಬೇಕೆಂದು ಅನಿಸಿತು. ನನ್ನನ್ನು ಯಾರು ತಡೆಯುತ್ತಾರೆ? ಆದರೆ ಎಲ್ಲವನ್ನೂ ಅವಳ ಇಚ್ಛೆಯಂತೆ ಮಾಡಬೇಕೆಂದು ನಾನು ನಿರ್ಧರಿಸಿದ್ದೆ. ಉಮಾ ಹಾಸಿಗೆಯ ಮೇಲೆ ಕುಳಿತಳು. ನಾನು, ಉಮಾ, ಹೇಗಿದ್ದೀಯಾ ಎಂದು ಕೇಳಿದೆ. ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ ಎಂದಳು. ನಾನು ಕೂಡ ಚೆನ್ನಾಗಿದ್ದೇನೆ, ಉಮಾ ಎಂದೆ. ಸರಿ, ಕಳೆದ 2 ದಿನ ನಾನು ಬೇಗನೆ ಬರಲು ಸಾಧ್ಯವಾಗಲಿಲ್ಲ. ನೀನು ಆಳವಾಗಿ ಮಲಗಿದ್ದರಿಂದ ನಾನು ನಿನ್ನನ್ನು ಎಬ್ಬಿಸಲಿಲ್ಲ. 2 ದಿನ ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸು ಅಂತ ಹೇಳಿದೆ. ನಂತರ ನಾನು ಅವಳ ಹತ್ತಿರ ಹೋಗಿ, ಉಮಾ, ಮನೆಯಲ್ಲಿ ಎಲ್ಲ ಚೆನ್ನಾಗಿದೆಯಾ? ಕೆಲಸ ತುಂಬಾ ಇತ್ತಾ ಎಂದು ಕೇಳಿದೆ. ಅವಳು ನಗುತ್ತಾ, ಇಲ್ಲ, ಇದಕ್ಕಿಂತಲೂ ಹೆಚ್ಚು ಕೆಲಸ ಮಾಡಿ ನನಗೆ ಅಭ್ಯಾಸವಿದೆ. ಇದು ನನಗೆ ತುಂಬಾ ಕಡಿಮೆ ಎಂದಳು. ನಂತರ ಇನ್ನಷ್ಟು ಅವಳ ಹತ್ತಿರ ಹೋದೆ. ಅವಳು ಕೂದಲನ್ನು ಒಂದು ಕ್ಲಿಪ್ನಿಂದ ಹಿಂದಕ್ಕೆ ಕಟ್ಟಿದ್ದಳು. ನಾನು ನಿಧಾನವಾಗಿ ಆ ಕ್ಲಿಪ್ ತೆಗೆದೆ ಮತ್ತು ಅವಳ ಕೂದಲನ್ನು ಬಿಚ್ಚಿಟ್ಟೆ. ಕೆಲವು ಕೂದಲು ಅವಳ ಎದೆ ಮೇಲೆ, ಕೆಲವು ಅವಳ ಕೆನ್ನೆ ಮೇಲೆ ಬಿದ್ದಿತ್ತು. ಅವಳ ಬಿಳಿ ಚರ್ಮದ ಮೇಲೆ ಆ ಕಪ್ಪು ಕೂದಲು ತುಂಬಾ ಚೆನ್ನಾಗಿ ಕಾಣುತ್ತಿತ್ತು. ನಾನು ನನ್ನ ಬಲಗೆಯಿಂದ ಅವಳ ಕೆನ್ನೆ ಮೇಲಿನ ಕೂದಲನ್ನು ನಿಧಾನವಾಗಿ ಹಿಂದಕ್ಕೆ ಸರಿಸಿದೆ ಮತ್ತು ನನ್ನ ತುಟಿಗಳನ್ನು ಅವಳ ಕೆನ್ನೆಯ ಹತ್ತಿರ ತರುತ್ತಿದ್ದೆ. ಆಗ ಅವಳು ನನ್ನ ಕೈಯನ್ನು ಸೌಮ್ಯವಾಗಿ ಹಿಡಿದು, ಸ್ವಲ್ಪ ನಿಲ್ಲಿ ಅಂದಳು. ಏನಾಯ್ತು ಉಮಾ ಅಂತ ನಾನು ಆಶ್ಚರ್ಯದಿಂದ ಕೇಳಿದೆ. ನನಗೆ ಪೀರಿಯಡ್ಸ್ ಇದೆ, ಪ್ಲೀಸ್ ನನ್ನನ್ನು ಅರ್ಥ ಮಾಡಿಕೊಳ್ಳಿ ಅಂದಳು. ನನಗೆ ಸ್ವಲ್ಪ ನಿರಾಶೆಯಾಯಿತು, ಆದರೆ ಅವಳ ಭಾವನೆಗಳನ್ನು ಗೌರವಿಸುವುದು ನನಗೆ ಮುಖ್ಯವಾಗಿತ್ತು. ಅವಳು ತನ್ನ ಮಾಸಿಕ ಚಕ್ರದ ಬಗ್ಗೆ ತುಂಬಾ ಸುಲಭವಾಗಿ ಮಾತನಾಡಿದ್ದು ನನಗೆ ವಿಶೇಷ ಅನಿಸಿತು. ಅವಳ ಮಾತಿನಿಂದ ನನಗೆ ಒಂದು ವಿಶ್ವಾಸದ ಬಂಧನದ ಅನುಭವವಾಯಿತು. ಸರಿ ಅಂತ ಉಮಾ ಮೃದುವಾಗಿ ಹೇಳಿದಳು. ಇಲ್ಲ ಉಮಾ, ನಾನು ಅರ್ಥ ಮಾಡಿಕೊಳ್ಳುತ್ತೇನೆ. ನಿನಗೆ ವಿಶ್ರಾಂತಿ ಬೇಕು ಅಂತ ನನಗೆ ಅನಿಸುತ್ತೆ ಅಂದೆ. ಮುಂದಿನ ಕೆಲವು ದಿನಗಳು ಹೀಗೆ ಕಳೆದವು. ಪ್ರತಿದಿನವೂ ಉಮಾ ಯಾವುದಾದರೂ ಕಾರಣ ಹೇಳಿ ನನ್ನಿಂದ ದೂರ ಉಳಿಯುತ್ತಿದ್ದಳು. ನನ್ನನ್ನು ಹತ್ತಿರ ಬರಲು ಬಿಡುತ್ತಿರಲಿಲ್ಲ. ಅವಳು ನನ್ನ ಹೆಂಡತಿಯಾದರೂ ಅವಳ ಮೇಲೆ ಬಲವನ್ನು ಪ್ರಯೋಗಿಸುವುದು ನನಗೆ ಇಷ್ಟವಿರಬೇಕೆಂದೇ ಇರಲಿಲ್ಲ. ಆದರೆ ಅವಳ ಮನಸ್ಸಿನಲ್ಲಿ ಏನೋ ಇದೆ, ಅದನ್ನು ಅವಳು ಹೇಳುತ್ತಿಲ್ಲ. ಖಂಡಿತವಾಗಿಯೂ ಏನಾದರೂ ಸಮಸ್ಯೆ ಇದೆ, ಏನಾದರೂ ಸಂಕಟ ಇದೆ ಎಂದು ನನಗೆ ತಿಳಿದಿತ್ತು. ಈಗ ಮದುವೆಯಾಗಿ 1 ತಿಂಗಳು ಆಯಿತು. ಆದರೆ ಉಮಾ ಮತ್ತು ನಾನು ಒಂದೇ ಮನೆಯಲ್ಲಿ ಇದ್ದರೂ ಇನ್ನೂ ಹತ್ತಿರ ಬರಲು ಸಾಧ್ಯವಾಗಿಲ್ಲ. ನಮಗೆ ಸ್ವಲ್ಪ ಜಮೀನು ಇತ್ತು. ಒಂದು ದಿನ ಭಾನುವಾರ ಉಮಾ ಮತ್ತು ನಾನು ಮಧ್ಯಾಹ್ನ 2 ಗಂಟೆಗೆ ಹೊಲಕ್ಕೆ ಹೋದೆವು. ಮಳೆಗಾಲದ ದಿನಗಳಾಗಿದ್ದರಿಂದ ಎಲ್ಲೆಡೆ ಹಸಿರು ಹಬ್ಬಿತ್ತು. ನಂತರ ನಾವು ಇಬ್ಬರೂ ಹೊಲದ ತುದಿಯಲ್ಲಿರುವ ಆಲದ ಮರದ ಕಡೆಗೆ ಹೋಗಲು ಆರಂಭಿಸಿದೆವು. ಆ ಮರ ಸ್ವಲ್ಪ ದೂರದಲ್ಲಿತ್ತು. ಸುತ್ತಮುತ್ತ ಅನೇಕ ಮರಗಳು ಮತ್ತು ಬದಿಯಲ್ಲಿ ಜೋಳದ ಬೆಳೆ ಇತ್ತು. ಉಮಾ ನೇರಳೆ ಸೀರೆ ಧರಿಸಿದ್ದಳು. ಅದರ ಮೇಲೆ ಹಳದಿ ಬ್ಯಾಕ್ಲೆಸ್ ಬ್ಲೌಸ್ ತೊಟ್ಟಿದ್ದಳು. ಹಿಂಬದಿಯಿಂದ ಅವಳು ತುಂಬಾ ಆಕರ್ಷಕವಾಗಿ ಕಾಣುತ್ತಿದ್ದಳು. ನಾವು ಹೊಲದ ಗುಡ್ಡದ ಮೇಲೆ ನಡೆಯುತ್ತಾ ಆಲದ ಮರದ ಬಳಿ ಬಂದೆವು. ಆಲದ ಮರ ತುಂಬಾ ದೊಡ್ಡದಾಗಿತ್ತು. ಅದರ ಬೇರುಗಳು ಭೂಮಿಯಲ್ಲಿ ಆಳವಾಗಿ ಹೋಗಿದ್ದವು. ಗ್ರಾಮಸ್ಥರು ಅದು 100 ವರ್ಷಕ್ಕಿಂತ ಹೆಚ್ಚು ಹಳೆಯದು ಎಂದು ಹೇಳುತ್ತಿದ್ದರು. ಆಲದ ಮರದ ಕೆಳಗೆ ಮತ್ತು ಸುತ್ತಲೂ ಸುಂದರವಾದ ಹಸಿರು ಹುಲ್ಲು ಇತ್ತು. ಸುತ್ತಲೂ ಕೆಲವು ಮುಳ್ಳಿನ ಪೊದೆಗಳಿದ್ದವು. ಅವುಗಳ ಮೇಲೆ ಬಣ್ಣ ಬಣ್ಣದ ಹೂವುಗಳು ಅರಳಿದ್ದವು. ವಾತಾವರಣ ತುಂಬಾ ಆಕರ್ಷಕವಾಗಿತ್ತು. ಅವಳ ಉಪಸ್ಥಿತಿಯಿಂದ ಆ ವಾತಾವರಣದ ಸೌಂದರ್ಯ ಇನ್ನೂ ಹೆಚ್ಚಾಯಿತು. ನಾವು ಆಲದ ಮರದ ಕೆಳಗೆ ಬಂದೆವು. ಆದರೆ ಆ ಕ್ಷಣದಲ್ಲಿ ಏನಾಯಿತು ಎಂದು ಯಾರಿಗೆ ಗೊತ್ತು? ಉಮಾ ಮುಂದೆ ನೋಡಿ ಹಠಾತ್ ಜೋರಾಗಿ ಕಿರುಚಿದಳು ಮತ್ತು ಹೆದರಿ ಹಿಂದಕ್ಕೆ ಓಡಿಬಂದು ನನ್ನನ್ನು ಬಿಗಿಯಾಗಿ ತಬ್ಬಿಕೊಂಡಳು. ಉಮಾ ಏಕೆ ಹೀಗೆ ಮಾಡಿದಳು ಎಂದು ನನಗೆ ಅರ್ಥವಾಗಲಿಲ್ಲ. ಮೊದಲ ಬಾರಿಗೆ ಅವಳು ಇಷ್ಟು ಹತ್ತಿರ ಬಂದಿದ್ದಳು. ನಾನು ನಿಧಾನವಾಗಿ ಒಂದು ಕೈಯನ್ನು ಅವಳ ತಲೆಯ ಮೇಲಿಂದ ಹಾದು ಹಿಂಭಾಗಕ್ಕೆ ಇಟ್ಟು, ಏನಾಯ್ತು ಉಮಾ? ಎಷ್ಟು ಭಯಪಟ್ಟಿದ್ದೀಯಾ ಎಂದು ಕೇಳಿದೆ. ಅವಳು ನಿಜಕ್ಕೂ ತುಂಬಾ ಭಯಭೀತಳಾಗಿದ್ದಳು. ಅವಳ ಬಾಯಿಂದ ಒಂದೇ ಒಂದು ಮಾತು ಹೊರಡುತ್ತಿರಲಿಲ್ಲ. ನಾನು ಅವಳ ಮುಖವನ್ನು ಸ್ವಲ್ಪ ಬದಿಗೆ ತಿರುಗಿಸಿ ಅವಳ ಕಣ್ಣುಗಳಲ್ಲಿ ನೋಡಿ ಮತ್ತೆ ಕೇಳಿದೆ, ಉಮಾ, ಏನಾಯ್ತು? ನನಗೆ ಹೇಳುವೆಯಾ? ಅವಳು ಒಂದು ಕೈಯನ್ನು ಮುಂದೆ ಚಾಚಿ ಬೆರಳಿನಿಂದ ತೋರಿಸಿ ನಿಧಾನವಾಗಿ ಹೇಳಿದಳು, ಅಲ್ಲೊಂದು ವಿಚಿತ್ರ ಗೊಂಬೆ ಇದೆ, ತುಂಬಾ ದೊಡ್ಡದು. ನಾನು ಅವಳು ತೋರಿಸಿದ ಕಡೆ ನೋಡಿದೆ. ಅಯ್ಯೋ, ಎಲ್ಲಿದೆ? ನನಗೆ ಏನೂ ಕಾಣುತ್ತಿಲ್ಲ ಎಂದೆ. ಅವಳು ನಡುಗುತ್ತಾ, ಹೌದು, ಇದೆ.
ಆ ವೃಕ್ಷದ ಕೆಳಗೆ ಬುಡದ ಬಳಿ